ನಮ್ಮ ಪ್ರಿಯ ಶಿಷ್ಯರಾದ ಶ್ರೀ ರಾಘವೇಂದ್ರ ತೀರ್ಥರು ವೇದಾಂತ ವಿದ್ಯಾ ಸಾಮ್ರಾಜ್ಯದ ನೂತನ ಯತಿಗಳಾಗಿ ಪೀಠಾಲಂಕರಿಸಿದ್ದಾರೆ. ಅವರನ್ನು ಶ್ರೀ ಮೂಲರಾಮ ಆಶೀರ್ವದಿಸಲಿ. ಜಗತ್ತಿನ ಕಲ್ಯಾಣವು ಅವರ ಅಮೃತ ಹಸ್ತದಿಂದ ನಡೆಯಲಿ. ಅವರು ಸಕಲ ಅಕ್ಷಯ ಸಿರಿ ಸಂಪತ್ತುಗಳಿಂದ ಮಂಗಳಪ್ರದರಾಗಿ ಜಗತ್ತಿನ ಹಿತದಲ್ಲಿ ಆಸಕ್ತರಾಗಿ ನಮ್ಮ ಪರಮ ಪೂಜ್ಯ ಗುರುಪಾದಂಗಳವರಾದ ಶ್ರೀ ವಿಜಯೇಂದ್ರ ತೀರ್ಥರಂತೆ ವೇದಾಂತ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ನವದೆತ್ತರಕ್ಕೆ ಹಾರಿಸಲೆಂದು ಹಾರೈಸುತ್ತೇವೆ. ಶ್ರೀ ವರಕುಮಾರರೇ, ಈ ವೇದಾಂತ ಸಾಮ್ರಾಜ್ಯದ ಪಾಲನೆ ನಿರಂತರವಾಗಿ ನಡೆಯುತ್ತಿರುತ್ತದೆ. ಈಗ ನಾವು ನಿಮಗೆ ಪೀಠವನ್ನು ವಹಿಸಿಕೊಟ್ಟಿರುವ ಹಾಗೆ ಮುಂದೊಂದು ದಿನ ಸಂದರ್ಭ ಬಂದಾಗ ಈ ಮಹಾಪೀಠಕ್ಕೆ ಅರ್ಹರು ಯೋಗ್ಯರಿಗೆ ಪೀಠವನ್ನು ವಹಿಸಿಕೊಟ್ಟು ಪೀಠದ ಪರಿಪಾಲನೆ ಮಾಡಬೇಕು. ರಘುನಾಥ ಭೂಪಾಲರೇ, ನಮ್ಮ ಯತಿವರೇಣ್ಯರ ಪಟ್ಟಾಭಿಷೇಕದ ಕಾರ್ಯಕ್ರಮವನ್ನು ನಭೂತೋ ನ ಭವಿಷ್ಯತಿ ಎಂಬಂತೆ ನಡೆಸಿಕೊಟ್ಟೆ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಇದು ನಮಗೆ ಒದಗಿ ಬಂದ ಸೌಭಾಗ್ಯ ಗುರುದೇವ. ನೂತನ ಯತಿವರ್ಯರನ್ನು ಕಣ್ತುಂಬಿಕೊಳ್ಳುವ ಅದೃಷ್ಟ ನಮಗೆ ದಯಪಾಲಿಸಿದ್ದು ನಿಮ್ಮ ದೊಡ್ಡತನ ಗುರುಗಳೇ. ಇದೇ ಸಂದರ್ಭದಲ್ಲಿ ನಮ್ಮದೊಂದು ಕೋರಿಕೆ ಇದೆ. ಹೇಳಿ ಭೂಪಾಲರೇ, ಸಂಕೋಚವೇಕೆ? ಯುದ್ಧದ ಆತಂಕ, ಪ್ರಕೃತಿಯ ವಿಕೋಪ, ಜನರ ಅಂತಃಕಲಹ, ಆಕ್ರಂದನ, ಅರಮನೆಯ ಸಂಚು ಒಳಸಂಚುಗಳಿಂದ ನಮಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಆಧ್ಯಾತ್ಮದ ಒಲವು ಅತಿಯಾಗಿ ಕಾಡುತ್ತಿದೆ. ದಯಮಾಡಿ ನಮಗೆ ದೀಕ್ಷೆ ನೀಡಿ ತಮ್ಮ ಶಿಷ್ಯರಾಗಿ ಮಾಡಿಕೊಂಡರೆ ಆಡಳಿತವನ್ನು ಅನ್ಯರಿಗೆ ಒಪ್ಪಿಸಿ ಉಳಿದ ದಿನಗಳನ್ನು ಪ್ರಶಾಂತವಾಗಿ ಕಳೆಯಬೇಕು ಎಂದುಕೊಂಡಿದ್ದೇವೆ. ಗುರುಗಳು ಆಶೀರ್ವದಿಸಬೇಕು. ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಾಕರ್ತಾರಮವ್ಯಯಂ. ಅಂದರೆ ಗುಣ ಮತ್ತು ಕರ್ಮಗಳ ವಿಭಾಗದ ಆಧಾರದ ಮೇಲೆ 4 ವರ್ಣಗಳನ್ನು ನಾನು ಸೃಷ್ಟಿಸಿದ್ದೇನೆ. ಆದರೂ ಅದರ ಕರ್ತೃನಾದ ನನ್ನನ್ನು ಅಕರ್ತೃ ಹಾಗೂ ಅವಿನಾಶಿ ಎಂದು ತಿಳಿದುಕೋ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಈ ಜಗತ್ತು ಸುಲಲಿತವಾಗಿ ನಡೆಯಬೇಕೆಂದರೆ ಅವರವರ ಕರ್ತವ್ಯಗಳನ್ನು ಅವರವರೇ ನಿಷ್ಠೆಯಿಂದ ಮಾಡುವುದೇ ಧರ್ಮ. ಕ್ಷತ್ರಿಯರಾದ ನೀವು ಶೌರ್ಯ, ಶಕ್ತಿ, ಆಳುವ ಕೌಶಲ್ಯವನ್ನು ಪಡೆದವರು. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಮಯದಲ್ಲಿ ಅಶಾಂತಿ ಕಾಡುವುದು ಸಹಜ. ಯೋಗ ಮತ್ತು ಧ್ಯಾನದಿಂದ ಅದನ್ನು ಸಮಸ್ಥಿತಿಗೆ ತಂದುಕೊಂಡು ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕೇ ಹೊರತು ಜವಾಬ್ದಾರಿಯಿಂದ ಜಾರಿಕೊಂಡರೆ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತದೆ. ನಿಮ್ಮಂತಹ ಧರ್ಮನಿಷ್ಠರು, ಸಹೃದಯಿಗಳು ಶತ್ರುಗಳಿಗೆ ಸಿಂಹರೂಪಿಗಳು ಎದೆಗುಂದಬಾರದು. ನಿಮ್ಮ ಆಡಳಿತವಿರುವುದರಿಂದಲೇ ರಾಜ್ಯದ ಜನರು ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದಾರೆ. ಸಮಸ್ಯೆಗಳು ಬರುತ್ತವೆ ಹೋಗುತ್ತವೆ, ಸರಿಪಡಿಸಿಕೊಂಡು ಮುನ್ನುಗ್ಗಬೇಕೇ ಹೊರತು ಪಲಾಯನ ಮಾಡಬಾರದು.